ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಿನ್ನ ಹಾಗೆ ನಾವು ವ್ಯವಹರಿಸಿದರೆ ಪಾರ್ಥನಿಗೂ ಸುಧರ್ಮನಿಗೂ ವ್ಯತ್ಯಾಸ ಏನಿದೆ? ಹಾಗಾಗಿ ಮತ್ತೊಂದು ವಿಷಯ ಹೇಳ, ಸುಧರ್ಮನ ವಿಷಯ ಕೇಳಿದ್ದೆ ನಾನು. ಈಗ ನೋಡಿದಾಗ ಗೊತ್ತಾಯ್ತು, ಸುಧರ್ಮ ನನಗೆ ಅಂಕಿತ ನಾನು ಅಲ್ವಾ? ಹೆಸರಿಗೆ ತಕ್ಕಂತೆ ವ್ಯವಹರಿಸಿದ್ಯೆ ಇಲ್ಲಿವರೆಗೆ. ಸುಧರ್ಮ ಅಂತ ನಿನ್ನ ಅಪ್ಪ ಹೆಸರಿಟ್ಟದಕ್ಕೆ ಸಾರ್ಥಕ ಆಯ್ತು. ಅದರ ಮತ್ತೊಂದು ವಿಷಯ ಹೇಳ್ತೇನೆ. ಈ ಸುಧರ್ಮ ಎನ್ನುವುದು ನಿನಗೆ ಅಂಕಿತ ನಾಮ, ಆದರೆ ಅನ್ವರ್ಥ ನಾಮ. ಪಾರ್ಥನಿಗೆ ಅನ್ವರ್ಥ ನಾಮ ಸುಧರ್ಮ ಎನ್ನುವುದು. ಅಂದರೆ ಇದರ ಅರ್ಥ ನೀನು ಹುಟ್ಟಿಕೊಳ್ಳುವ ಮೊದಲೇ ಆ ಹೆಸರು ಹುಟ್ಟಿಕೊಂಡಿದೆ. ಈ ಪ್ರಪಂಚದಲ್ಲಿ ಏನು ಬಹುಶಃ ನನ್ನ ಹೆಸರು ಇಟ್ಟದಿದ್ದರೆ ಅದು ನಿನ್ನ ಸುಧರ್ಮವನ್ನು ಕಂಡೇ ಇಟ್ಟಿದೆ. ಅನ್ನುವುದಕ್ಕಿಂತ ಇಲ್ಲಿವರೆಗಿನ ಸುಧರ್ಮನಲ್ಲಿ ನಿನ್ನ ಸುಧರ್ಮ ಏನು ಎಂದು ತೋರಿಸಿದ್ದೇನೆ. ಯಾಕಂದ್ರೆ ನಮ್ಮವರು ಬಲಾಢ್ಯರನ್ನೆಲ್ಲ ತಲೆಗೊಳಿಸಿದೆಯಲ್ಲ, ಹೆಸರಿಗೆ ಸಾರ್ಥಕ ಆಯಿತು. ಹಾಗೆ ಈ ಪ್ರಪಂಚದಲ್ಲಿ ದಶದಿಕ್ಕುಗಳಲ್ಲಿ ತನ್ನ ಪ್ರತಿಭೆಯನ್ನು ಸ್ಥಾಪಿಸಿರುವ ಈ ಪಾರ್ಥನ ಮುಂದೆನೇನು ತಟ್ಟನೆ ಹೇಳುವುದು ಹುಡುಗಾಟಿಕೆಯಾಗಿದೆ ವಿನಃ ನಿನ್ನ ಔಚಿತ್ಯಕ್ಕೆ, ನಿನ್ನ ವ್ಯಕ್ತಿತ್ವಕ್ಕೆ ಸರಿಯಾದ ವಿಷಯ ಅಲ್ಲ. ಆದರೂ ಹೇಳುತ್ತೇನೆ, ಹುಡುಗ ಹೋದಲ್ಲ, ಅಶ್ವವನ್ನು ಬಿಡುತ್ತಾ ಹೋಗಿ ನಮ್ಮ ಅಶ್ವಮೇಧಾಗ ಬರುವುದುಂಟೆ ಇಲ್ಲಿ. ಯಾವುದು ಇಲ್ಲಿ ಬರ್ತಿದ್ದ ಅದೇ ಹೇಳು. ಎಲ್ಲಿಯೂ ಬಿಟ್ಟು ಹೋದ ಇತಿಹಾಸ ಇಲ್ಲ. ಇದು ಪೂರ್ಣ ಆಗಬೇಕು. ವರ್ಷ ಪರ್ಯಂತರ ದಿಗ್ದೇಶವನ್ನು ತಿರುಗಾಟ ಮಾಡಬೇಕು. ಹಾಗಾಗಿ ಇಲ್ಲಿ ಬಂಧನವಾದ ಯಜ್ಞಾಶ್ವವನ್ನು ಬಿಟ್ಟು ಹೋಗುವ ಪ್ರಶ್ನೆಯೇ ಇಲ್ಲ. ಪಿಂಕ ನೀನು ಮುಂದೆ ಕೇಳಿದೆಯಲ್ಲ, ಪಿಂಕಕ್ಕೆ ಮತ್ತೊಂದು ಹೆಸರೇ ಅಂತ ಹೇಳಿದ್ರೆ ಪಾರ್ಥ. ಅಷ್ಟು ಗೊತ್ತಿದ್ದು ನೀನು ಪಿಂಕ ಉಂಟ ಅಂತ ಕೇಳುವುದಲ್ಲ. ನಿನ್ನ ವಯಸ್ಸು ದಾಟಿ ಬಂದವನ ಎಲ್ಲಿ ಹೋದ್ರು ಆ ನನ್ನ ಲಿಂಗವನ್ನು ಕಡಿಮೆ ಮಾಡಿಕೊಂಡು ಹೋದವಲ್ಲ, ಬೇಕು ಬೇಕು ಅನ್ನುವಷ್ಟಕ್ಕೆ ಮುಗಿಸಿ ಹೋದವಲ್ಲ. ಕಷ್ಟ ಆಗ್ತದೆ. ಹೌದು. ಮತ್ತೆ ಈ ಪ್ರಚಾರದಲ್ಲಿ ಕೆಲವು ವಯಸ್ಸಾಗುವುದು ಇವರಿಗೆ ಕೂಡುವುದಿಲ್ಲ, ಅವರು ಅಷ್ಟು ಆಗ್ಬೇಕು ಅಂತ ಹೇಳ್ತಾರೆ. ಗೊತ್ತೇ ಆಗಲಿಲ್ಲ. ಏ ಹುಡುಗ, ಬಿಟ್ಟು ಹೋಗುವ ಪ್ರಶ್ನೆ ಇಲ್ಲ ಅನ್ನುವುದರ್ಥ ಬಿಡಿಸಿಕೊಂಡೇ ಹೋಗಬೇಕು ಅಂತ ಬಂದವನ ನಿನ್ನ ಈ ಬೆಳಗಿನ ನುಡಿ ಉಂಟಲ್ಲ, ಹುಡುಗಾಟಿಕೆಯ ಈ ಬೆಳಗಿನ ನುಡಿ. ಹೇಳ್ತೇನೆ ಒಂದು ವಿಷಯ, ಇನ್ನು ಮತ್ತೆ ಹುಡುಗಾಟಿಕೆ ಎನ್ನುವುದಕ್ಕೆ ಬೇರೆ ವಿಷಯವೇ ಬೇಡ. ಯಾವುದನ್ನು ಕಟ್ಟಬೇಕು ಅದನ್ನು ಬಿಟ್ಟಿದ್ದು, ಯಾವುದನ್ನು ಬಿಡಬೇಕು ಅದನ್ನು ಕಟ್ಟಿದ್ದು. ಕಟ್ಟಬೇಕಾದದ್ದು ನೀನೀಗ ಆಡಿದೆಯಲ್ಲ ನನ್ನ ಮುಂಭಾಗ, ಬೆಳಗಿನ ನುಡಿ. ಅದನ್ನೆಲ್ಲ ಕಟ್ಟಿಕೊಂಡು ಬದಿಗಿಡು. ಬಿಡಬೇಕಾದದ್ದು ಯಾವುದು ಗೊತ್ತಾ? ಬಂಧಿಸಿದೆಯಲ್ಲ ನಮ್ಮ ಯಜ್ಞಾಶ್ವವನ್ನ, ಅದನ್ನ ಬಿಡು. ಜನರನ್ನ ಕೊಡು. ನಮ್ಮನ್ನ ಒಳಗೂಡಿದ್ರೆ ನಿನಗೆ ಕ್ಷಯ. ಸತ್ಯ ಒಪ್ಪಿಕೊಳ್ಳಬೇಕು. ಆದ್ರೆ ಮಾಡಿದ ಕೃತಿ ಮಾತ್ರ ಮೂಢತನದ ಕೃತಿ ಆಯ್ತು. ನನ್ನ ಬೇಸರ ಕಪಿಲವಾದಿಯನ್ನು ಬಿಡಿಸಿಕೊಳ್ಳುವಲ್ಲಿ ಯುದ್ಧ ಮಾಡಬೇಕಾಗಿ ಯುದ್ಧ ಮಾಡಬೇಕು. ಯುದ್ಧವನ್ನು ಮಾಡದೆ ಕಪಿಲ ಶೋಭನ ಬಿಡು, ಧನವನ್ನ ಕೊಡು ಎಂದು ಮಾಡಿ ಕೇಳ್ತಾ ಇದ್ದೆ. ಧನ ಎಷ್ಟು ಹೇಳುತ್ತಾ ಇಲ್ಲ, ನಿನ್ನ ಯಥಾಶಕ್ತಿ ಎಷ್ಟು ಬೇಕಾಗಬೇಕು, ನಿನ್ನ ಶಕ್ತಿಯ ಅನುಸಾರ ಕಟ್ಟಡಕ್ಕೆ ಕಾಣಿಕೆ ಒಂದು ರೀತಿಯಲ್ಲಿ ಕೊಡು. ಹೌದು ಅಲ್ವಾ? ಅದು ಯೋಚನೆ ಮಾಡಬೇಕಾದದ್ದೇನು? ಯುದ್ಧ ಕ್ಷೇತ್ರದಲ್ಲಿ ಪಡೆಯದಲ್ಲಿ ನೀನೇ ಆದವು ಕ್ಷತ್ರಿಯ ಕುಮಾರ ನಿಂತ ನಿಲು. ಅದೆಲ್ಲ ನೀನು ಹುಟ್ಟಿನಿಂದಲೇ ಯೋಚನೆ ಮಾಡಿದ್ರೆ ಹುಟ್ಟುವ ಮೊದಲೇ ಅಶ್ವಮೇಧ ಮಾಡಿ ಆಯ್ತಂತೆ. ವಿಶೇಷವಾದ ಕಾರ್ಯಕ್ರಮ ಮಾಡುತ್ತಾನೆ. ಎಲ್ಲದಕ್ಕೂ ಯೋಚನೆ ಮಾಡಿದ್ರೆ ಯುದ್ಧ ಮಾಡಿ
ನಿಜನೇ ನಿಜನೇ ಯಾವ ಅರ್ಥದಲ್ಲಿ ಹೇಳಿದೆ ಅಂತ ಗೊತ್ತಾಗಲಿಲ್ಲ. ಈಗ ದಾನವಾಗಿ ಪಡೆವ ಅಧಿಕಾರ ಇರುವುದು ಬ್ರಾಹ್ಮಣರಿಗೆ. ಯಾಚನಾರ್ಥಿಗಳ ಬ್ರಾಹ್ಮಣರು. ಹಾಗಾದ್ರೆ ಅಶ್ವತ್ಥಾಮ ನೀವು ಕೈಗೊಳ್ಳಿ ನಿಜನೇ ನೀವು ಅಂತ ಕೇಳಿದ್ದೆ ಯಾಕೆ? ಯುದ್ಧ ಮಾಡದೆ ಹೀಗೆ ಬೇಡುವುದಕ್ಕೆ ಮುಂದಾಗಿದ್ದಾರೆ, ದಾನವಾಗಿ ಬೇಡುವುದಕ್ಕೆ ಮುಂದಾದಿಯಾಗಿರುವ ಹಾಗೆ. ಅದೇ ಹೌದಾದ ಒಂದು ಕೆಲಸ ಮಾಡು. ಈ ಹುಡುಗಿ ಇದ್ದಾವೆ ಈ ಬ್ರಾಹ್ಮಣರ ವೇಷ ನೀವು ಮಾಡಿದ್ದಂತೆ ಅಲ್ವಾ? ಹೌದೌದು. ಮೊದಲು ಪ್ರಥಮದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ನೀವಿದ್ದರು, ತದನಂತರ ಮಾಗದ ವರೆಗೆ ಒಂದು ಬ್ರಾಹ್ಮಣರಾಗಿ ಹೋದದ್ದು. ಈ ಒಬ್ಬರೇ ದಾರಿ ಅಶ್ವವನ್ನು ಬೆಳೆಸಿಕೊಳ್ಳಲು ಬ್ರಾಹ್ಮಣ ವೇಷವನ್ನು ಧರಿಸಿ ನಮ್ಮ ಅಪ್ಪನ ಸಭೆಗೆ ಬಂದು ನಿಂತರೆ ಕಟ್ಟಿದ ಒಂದು ವಾಚಿಯನ್ನು ಬಿಟ್ಟು ಎಷ್ಟು ಬೇಕು ನಮ್ಮ ಅಶ್ವವನ್ನು ಕೊಟ್ಟೆ. ನಿನ್ನ ಕಲ್ಪನೆ ಅಷ್ಟೇ. ಮೊದಲು ಬ್ರಾಹ್ಮಣನಾಗಿದ್ದ, ಈಗ ಭಾವನೆಯಲ್ಲಿ ಬೇರೆ ಬ್ರಾಹ್ಮಣನಾಗ್ತಾನೋ. ಯಾಕಂದ್ರೆ ಬ್ರಾಹ್ಮಣನಾಗಿ ಬರಬೇಕು ಅಂತ ಹೇಳಿದ್ದು ಗೊತ್ತಾಯ್ತು. ಆಗ ಹಾಗೆ ಕಲ್ಪನೆ ಮಾಡುವನೇನು ವೀರ ಕ್ಷಾತ್ರಿಯವನಾಗಿ ಕ್ಷಾತ್ರಿಯವಚಿತ ಮಾತನಾಡುತ್ತಿದ್ದಾನಂತೂ ಯಾರು ತಿಳ್ಕೊಳ್ಳಬಾರದು. ಯಾವುದು ದನ ಕೊಡು, ಬಡಗುಡು, ಅಷ್ಟು ಬಿಡು. ಹೀಗೆ ಹೇಳಿದ ಯಾಚನೆ ಎದುರು ಹಾಗೆ ಯಾಚನೆ ಮಾಡುವಾಗ ಯೋಚನೆ ಮಾಡಬೇಕು. ಈಗ ದುಂಡವನನ್ನ ನನ್ನ ಬಾಯಿ ಮಾತಿನಿಂದ ಹೆದರಿಸಿ ಆದರೂ ತಾನು ಪಡೆದುಕೊಂಡು ಹೋಗ್ತಿರುವಂತ ಒಂದು ವಿಶ್ವಾಸ, ಮತ್ತೊಂದು ಎದುರಿದ್ದವನ ಮೇಲೆ ಇಟ್ಟಂತ ನಂಬಿಕೆಯಾಗಿದೆ. ನಾನು ಹೆದರಿಸಿದ್ದವ ಭಯಪಡ್ತಾರೆ ಎನ್ನುವಂತ ವಿಶ್ವಾಸ ಇರಬೇಕು. ಇದು ಎರಡು ಇದ್ದಾಗ ಮಾತ್ರ ಆ ರೀತಿಯಾಗಿ ಕೊಡು ಬಿಡು ಅಂತಾಗಲಿ. ನಾನು ಹೆದರುವುದಿಲ್ಲ ಎನ್ನುವುದು ನನ್ನ ಕಳೆದ ಸೃಷ್ಟಿಗರ್ಚನ ನೀನೆಯೋ ಎನ್ನುವುದರ ಪ್ರಶ್ನೆ ಮಾಡಲು ಅರ್ಥ ಮಾಡ್ಕೊಳ್ಬೇಕು. ಹೌದಾ? ಹಾಗಾಗಿ ನೀನು ಹೀಗೆ ಹೇಳು. ಆದ್ರೆ ನಮ್ಮ ಮಾತಿನರ್ಥ ಅದಲ್ಲ. ನಮಗೊಂದು ನೀತಿಯನ್ನು ಯಾವುದು ಕ್ಷಾತ್ರಿಯವರಾಗಿ ಅನುಸರಿಸಬೇಕಾದ ಹಾಗೆ ಸಾಮ ಧಾನ ಭೇದ ಖಂಡ ಚತುರೋಪಾಯಗಳನ್ನು ಅಳವಡಿಸಿಕೊಳ್ಳಬೇಕು. ಪ್ರಥಮವಾಗಿ ನೀವು ಎದುರಾದಾಗ ನಿನಗೆ ನಾನು ನೀತಿಯನ್ನು ಬೋಧಿಸುತ್ತೇನೆ. ಹಯವನ್ನ ಬಿಡು, ಧನವನ್ನ ಕೊಡು, ಪಡೆಯನ್ನು ಒಳಗಿಕೊಳ್ಳಬೇಕು. ಯಾಕಂದರೆ ಭೂತಳದಲ್ಲಿ ಸಾರಿ ಕೊಡುವುದು ಸಾಗಣೆ, ಸಾರಿ ಕೊಂದರ ದೋಷ ಇಲ್ಲ ಅಂತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಯಾಕೆ ಇದನ್ನು ನಾನು ಹೇಳ್ತೇನೆ? ನನಗೆ ಏನೊಂದು ಇತಿಹಾಸದ ಬಗ್ಗೆ ನೆನಪಾಗುತ್ತೆ. ನಾವು ಹಾದು ಬಂದ ದಾರಿಯನ್ನು ಒಮ್ಮೆ ಸಿಂಹಾವಲೋಕನ ಮಾಡಿದ್ರೆ ನಿಜಕ್ಕೆ ನಿಜವಾಗಿ ನಾನು ನಾನಾಗಿರುವುದಿಲ್ಲ. ಯಾಕಂದ್ರೆ ನಿನ್ನಂತ ಪ್ರಾಯದ ಹುಡುಗರನ್ನ ಕಂಡಾಗ ನನಗೆ ಆ ನೆನಪಾಗುವುದು. ನಾವು ಈ ಅಶ್ವಮೇಧವನ್ನು ಕೈಗೊಳ್ಳುವುದಕ್ಕೆ ಕಾರಣವೇ ಹಿಂದೆ ನಡೆದಂತಹ ಮಹಾಭಾರತ ಯುದ್ಧ. ಆ ಸಂಗ್ರಾಮದಲ್ಲಿ ಕೌರವರ ಪಾಂಡವರು ಹೋರಾಟ ಮಾಡುವಾಗ ಎಂತೆಂಥವರೆಲ್ಲ ಕನ್ನಕ್ಕೆ ದುರಂತಕ್ಕೀಡಾದರು, ಎಂಥವರೆಲ್ಲ ಸಾವನ್ನಪ್ಪಿದರು. ತಾಯಿವಾದ್ಯ ಮತ್ಸರ, ಕಾರಣಿಗಾಗಿ ನಮ್ಮ ಹೊಡೆದಾಟ, ಇದನ್ನೆಲ್ಲ ಎಣಿಸಿದರೆ ಮುಂದೆ ಉಳಿದು ಬೆಳೆಯಬೇಕಾದಂತಹ ಚಿಗುರುಗಳೆಲ್ಲ ಎಡವೆಯಲ್ಲಿಯೇ ಚುರುಕಿ ಹೋದರು. ನಾವು ಕಾರಣ ಹೌದು, ಅದನ್ನ ಮಾಡಲೇಬೇಕಾದ ಅನಿವಾರ್ಯತೆ ನಮಗಿತ್ತು. ಆದರೆ ಅದನ್ನು ಎಣಿಸಿದಾಗ ಈಗಲೂ ನಮ್ಮ ಮೈ ನಮಗೆ ಇರುತ್ತದೆ. ಅಂತ ಕ್ರಮದಲ್ಲಿ ಪ್ರೀತಿ ಹುಟ್ಟುತ್ತಾ ಇಲ್ಲ. ಹೆಚ್ಚಿನ ವಿಷಯ ಮೊನ್ನೆ ನಡೆದ ಒಂದು ವಿಷಯ ಅಂದರೆ ಮಹಾಭಾರತ ಪೀಠದಲ್ಲಿ 15ನೇ ದಿನ ಆ ಒಂದು ಪ್ರಕರಣವನ್ನು ಎಣಿಸಿಕೊಂಡಾಗ ಈಗಲೂ ನಾನು ನಾನಾಗಿಲ್ಲವಲ್ಲ, ನನ್ನ ಮಗನಾದ ವೀರಾಂತನ ಅಭಿಮನ್ಯು ನಾನಿಲ್ಲದೆ ಇರುವಾಗ ಯುದ್ಧ ಕ್ಷೇತ್ರಕ್ಕೆ ಅತಿರಥ ಮಹಾರಥರಲ್ಲಿ ಹೋರಾಟ ಮಾಡಿ ಅವನ ಬಗ್ಗೆ ಈ ರೀತಿ ಹೇಳುವುದಕ್ಕೆ ಕಾರಣ ಏನು ಗೊತ್ತಿಲ್ಲ. ಜೀವನದಲ್ಲಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥಿಯಾಗಿ ಎನ್ನುವುದನ್ನು ಚೆನ್ನಾಗಿ ಬಾರಿ ಹತ್ತಿರದಲ್ಲಿದ್ದು ನೋಡಿದವನ ನನ್ನ ಮಗ ಅಭಿಮನ್ಯು, ನನ್ನ ಉತ್ಸಾಹದ ಚಿಗುರೆ, ನನ್ನ ಮಗ ಚಾತನಕ್ಕೆ ಸ್ಫೂರ್ತಿಯವ. ನಾನಿಂದು ಈ ರೀತಿ ವಿಕಾಸಗೊಳ್ಳಬೇಕಿದ್ದರೆ ಅವರ ಕೊಡುಗೆಯೂ ಕೆಲವು ಅಂತಹ ಮಗ ಅಭಿಮನ್ಯು ದುರಂತವಾಗಿ ಸತ್ತು ಬಿಟ್ಟ. ಆ ನನ್ನ ಮಗನ ಸಾವಿನ ವಿಷಯ ಎಣಿಸಿಕೊಂಡಾಗ ಈಗಲೂ ನನಗೆ ಎದೆ ಒಡೆದು ಬರ್ತಾ ಇದೆ. ಹಾಗೆ ಅಂತಹ ಪ್ರಕರಣದಲ್ಲಿ ಸತ್ತಂತಹ ನನ್ನ ಮಗನ ಸ್ಥಿತಿ ನಿನ್ನಂತ ಎಳೆಯ ಹುಡುಗರಿಗೆ ಆಗಬಾರದು. ಹಾಗಾಗಿ ನನ್ನ ಮಗನ ನೆನಪಾಗಿ ನನಗೆ ಹೇಳುತ್ತಾ ಇದ್ದೇನೆ.
ವಿನಂತಿಯನ್ನ ಕೇಳಿಕೊಂಡು ನೀನು ನನ್ನಲ್ಲಿ ಸಂಧಾನ ಮಾಡಿಕೊಂಡು ಕಪ್ಪ ಕಾಣಿಕೆ ಕೊಡುವುದಕ್ಕೆ ಒಪ್ಪಿದರೆ ಬಿಟ್ಟು ಹೋಗ್ತೇವೆ. ಅರ್ಥ ನೀನ್ ಹೇಳಿದಾಗೆ ಯುದ್ಧದಲ್ಲಿ ಸಾಯಬಾರದಿರುವ ಯೋಚನೆ ನನಗಿಲ್ಲ. ಗೊತ್ತುಂಟಾ? ಯುದ್ಧದಲ್ಲಿ ಸತ್ತದ ವೀರ ಸ್ವರ್ಗ ಅದಲ್ಲ. ಭಾರತದಲ್ಲಿ ಹೆದರಿ ನಾವು ಬದುಕಿದರೆ ನಾವು ಬದುಕಿಯೂ ಸತ್ತಾಗ ಈ ಸುಧನ್ವ ಬದುಕಿಯೂ ಸಾಯಬಾರದು, ಸತ್ತರೂ ಬದುಕಬೇಕು ಎನ್ನುವ ಜೀವನದಲ್ಲಿ. ಹಾಗಾಗಿ ಸಾವುದು ತೊಂದರೆ ವೀರಮರಣವಾಗಿರುವ ಕಾರಣಕ್ಕಾಗಿ ಕಟ್ಟಿ ಕಷ್ಟವನ್ನು ಬಿಡುವುದಿಲ್ಲ ಎನ್ನುವ ಪಣ ಸೊಟ್ಟೆ ಯುದ್ಧಕ್ಕೆ ಬಂದವನ ಬಿಡುವ ಪ್ರಶ್ನೆ ಇಲ್ಲ. ನಾವು ಒಮ್ಮೊಮ್ಮೆ ಎಣಿಸುತ್ತೇವೆ ಸತ್ತರೂ ನಮ್ಮ ಹೆಸರು ಈ ಪ್ರಪಂಚದಲ್ಲಿ ಉಳಿಬೇಕು ಎಂದು. ಆದರೆ ನಮ್ಮ ಸಾವೆನ್ನುವುದು ಇವತ್ತು ಸತ್ತವರಿಗಾಗಿ ಹೋರಾಟ ಮಾಡ್ತೇವೆ. ನಿಜವಾಗಿ ಹೌದು, ಸತ್ತವರಿಗಾಗಿ ಹೋರಾಟ ನನ್ನದು. ನಮ್ಮವರಿಗೂ ಹಾಗೆ ಇವ ಸಾಯಬಾರದು ಆದರೂ ದುರಂತದಲ್ಲಿ ಸತ್ತ ಅವನ ನೆನಪುಳಿದರೆ. ಆದರೆ ನನ್ನ ಮಗ ಅಭಿಮನ್ಯು ಹಾಗೆ ಸತ್ತರೂ ಅವನ ನೆನಪುಳಿದಿದೆ ಎನ್ನುವುದಕ್ಕೆ ನಾನು ಆಡಿದ ಮಾತುಗಳು. ಹಾಗಾಗಿ ಹೇಳ್ತಾ ಇದ್ದೇನೆ, ಒಂದು ವಿಷಯ ಸಂತೋಷದಿಂದ ನೀವು ಹೋಗ್ಬೇಕಾಗಿ ನಿನಗೆ ಯುದ್ಧವೇ ಮಾಡಬೇಕು ಅಂತಿದ್ರೆ ನಿನ್ನಲ್ಲಿ ನಾನು ಯುದ್ಧ ಮಾಡುತ್ತಿದ್ದೆ. ನಮಗೆ ಸರಿ ಸಮಾನವಾದದ್ದು ಬೇಡವಲ್ಲ, ನೀನು ನನಗೆ ಸಮಾನ ಅಲ್ಲ. ಹಾಗಂತ ನಿಮ್ಮ ಈ ಚಪ್ಪಕಾಲದಲ್ಲಿ ನನಗೆ ಸಮಾನವಿಲ್ಲ ಅಂತ ಭಾವಿಸಬೇಡ. ಅವನೇ ನಿನ್ನ ತಂದೆ ಹಂಸಧ್ವಜ, ಅವನನ್ನ ಎದುರಿಗೆ ಕಳುಹಿಸು. ಸಮಾನತೆ ಕುರಿತು ಯೋಚನೆ ಮಾಡುವುದೇ ಹೌದಾದ್ರೆ ಹೇಳಿದ ಅಭಿಮನ್ಯುನ ಕಥೆಯಿಂದ ನಾವು ನೆನಪು ಮಾಡು. ಆಚಾರ್ಯ ದ್ರೋಣನು ನಿರ್ಮಿಸಿದ ಚಕ್ರವ್ಯೂಹ, ಆ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಹೋದ ನಿನ್ನನ್ನು ಹೊರತುಪಡಿಸಿದರೆ ಮತ್ತೆ ನಾಲ್ವರಿಗೂ ಗೆಲ್ಲುವುದಕ್ಕಾಗಿಲ್ಲ. ಅವರೆಲ್ಲರೂ ಸೋತು ಹೀಗೆ ಬಂದವರಿದ್ದಾರೆ. ಆಗುತ್ತಿರುವ ಅದೇ ಅಭಿಮನ್ಯು ದ್ರೋಣಾಚಾರ್ಯನಿಗೆ ನಾನು ಸಮಾನನ ಅಲ್ಲ ಅಂತ ಹೇಳಿ ಮನೆಯಲ್ಲಿ ಕುಳಿತರೆ ನೀನ್ ಹೇಳಿದ ಅಭಿಮನ್ಯುಗೆ ಅಷ್ಟು ದೊಡ್ಡ ಕೀರ್ತಿ ಬರುವುದಿಲ್ಲ. ಒಂದಕ್ಕೆ ನನ್ನ ಕ್ಷೇತ್ರದಲ್ಲಿ ಸಮಾನತೆ ಅಲ್ಲ. ಇನ್ನೂ ಕುರಿತು ಯೋಚನೆ ಮಾಡುವ. ಆಚಾರ್ಯ ಭೀಷ್ಮರನ್ನ ಸರಳ ಮಂಚದಲ್ಲಿ ಮಲಗಿಸಿದೆ. ಭೀಷ್ಮಾಚಾರ್ಯರಿಗೆ 800 ವರ್ಷ, 2 ವರ್ಷ ಎಷ್ಟು ಇವಾಗ ಸರಿ ಸುಮಾರು ಒಂದು 70-80 ವರ್ಷ. ಸಮಾನತೆ ಯೋಚನೆ ಮಾಡಿದ್ರೆ ಭೀಷ್ಮರಲ್ಲಿ ನೀವು ಯುದ್ಧ ಮಾಡಲಿಕ್ಕಿಲ್ಲ. ಗೊತ್ತುಂಟಾ? ಕ್ಷೇತ್ರಕ್ಕೆ ಸಮಾನತೆ ಬೇಡ. ಇದು ಯುದ್ಧ ಕ್ಷೇತ್ರ. ಕಲಿತ ವಿದ್ಯೆಯನ್ನು ಪ್ರದರ್ಶನ ಮಾಡಿ ತಮ್ಮ ಶಕ್ತಿಯಿಂದ ಎದುರಾಳಿಯನ್ನು ಗೆಲ್ಲುವುದು. ಈಗ ನಿನ್ನ ಕುರಿತೇ ನಾನು ಹೇಳುವುದಾದ್ರೆ ನೀನು ನಂಬಬೇಕು ಅಂತ ಹೇಳಿದೆ. ನನಗೆ ಯಾಕೆ ಗೊತ್ತುಂಟಾ? ಯುದ್ಧಕ್ಕೆ ನೀನಲ್ಲ, ರಮಣ ಕೃಷ್ಣ ಹುಡುಗನೇ ಅಭಿಮನ್ಯು ಹೇಳಿದ ಮಾತನ್ನ ಕೇಳದೆ ಕೊನೆಯಲ್ಲಾದದ್ದು ಸಾವವನಿಗೆ. ನಾನು ಹೇಳುತ್ತಿರುವ ಅರ್ಥ ನಿನಗಾಗಲಿಲ್ಲ. ಯಾವ ಕಾರಣಕ್ಕೂ ನೀನು ಉಳಿದುಕೊಳ್ಳಬೇಕು, ಬೆಳೆಯುವ ಸಿರಿ ಎನ್ನುವ ಕಾರಣ. ನನಗೆ ವಿಶ್ವಾಸ ಏನು ಗೊತ್ತುಂಟಾ? ಅಭಿಮನ್ಯು ಸತ್ತಾಗೆ ನಾನು ಸಾಯುವುದರ ವಿಶ್ವಾಸ ಆಗಿ ಹೋಗ್ಬಿಟ್ಟು ಅಭಿಮನ್ಯು ಸತ್ತದ್ದು ಧರ್ಮ ಯುದ್ಧದಿಂದ ಅಲ್ಲ, ಅಧರ್ಮ ಯುದ್ಧದಿಂದ ಸತ್ತ. ಅರ್ಜುನ ಅಧರ್ಮ ಯುದ್ಧ ಮಾಡಿದ ಧರ್ಮರಾಯನ ತಮ್ಮ ಆಗಿದೆ. ಧರ್ಮ ಯುದ್ಧ ಮಾಡಿದ್ರೆ ನಾನೇ ಗೆಲ್ಲುವುದು ಗೊತ್ತುಂಟು. ಅದಕ್ಕಾಗಿ ಆ ಧರ್ಮ